ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ 7ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಕೇಳಿದ್ದೇವೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದ ಬಗ್ಗೆ, ವ್ಯಾಪಾರದ ಬಗ್ಗೆ, ಅವರ ಮದುವೆಯ ಬಗ್ಗೆ, ಅರಬ್ ಜನರಿನ ಭರವಸೆ ಹಾಗೂ ಅವರನ್ನು ಸತ್ಯವಂತ ಎಂದು ಕರೆಯುವ ಬಗ್ಗೆ, ಹಾಗೂ ಅಲ್ಲಾಹನ ಕಡೆಯಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸಿಕ್ಕಿದ ಪ್ರವಾದಿತ್ವದ ಬಗ್ಗೆ, ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರವಾದಿತ್ವವನ್ನು ಕೇಳಿ ಮಕ್ಕಾ ಪಟ್ಟಣದ ಜನರು ಮಾಡಿದ ವಿರೋಧದ ಬಗ್ಗೆ, ಹಾಗೂ ಮೊಟ್ಟ ಮೊದಲನೇ ಮುಸಲ್ಮಾನರ ಬಗ್ಗೆ, ಹೇಗೆ ಮಕ್ಕಾ ಪಟ್ಟಣದ ಜನರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಾಗೂ ಅವರ ಜೊತೆಯಲ್ಲಿರುವ ಎಲ್ಲ ಮುಸಲ್ಮಾನರನ್ನು ತೊಂದರೆ ಕೊಡುತ್ತಿದ್ದರು. ಹಾಗೆಯೇ ಹಾರಿಸ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಶತ್ರುಗಳು ಸಾಯಿಸಿದರು. ಹಾಗೂ ಹಜರತ್ ಹಾರಿಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಇಸ್ಲಾಮಿನ ಮೊಟ್ಟ ಮೊದಲನೇ ಹುತಾತ್ಮರಾದರು. ಈಗ ಮುಂದೆ ಮಾತನಾಡೋಣ. ಅದರ ಮುಂಚೆ ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ ಎಲ್ಲ ವಿಡಿಯೋಗಳನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕಿನ ಮೂಲಕ ಪ್ಲೇಲಿಸ್ಟ್ ಅನ್ನು ವಿಸಿಟ್ ಮಾಡಿ. ವೀಕ್ಷಕರೇ, ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರತಿ ಬೀದಿ ಹಾಗೂ ಬಾಜಾರ್ಗಳಲ್ಲಿ ಧರ್ಮೋಪದೇಶ ಮಾಡಲು ಪ್ರಾರಂಭಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರವಚನೆ ಮಾಡಿಲ್ಲದ ಯಾವುದೇ ಜಾತ್ರೆ ಅಥವಾ ಯಾವುದೇ ಸಭೆ ಇರಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಜನರಲ್ಲಿ ಎಲ್ಲ ಕಡೆ ಹೇಳುತ್ತಿದ್ದರು, ದೇವರು ಅಲ್ಲಾಹನು ಒಬ್ಬನೇ, ಅವನನ್ನು ಮಾತ್ರ ಆರಾಧಿಸಿ, ಹೆಣ್ಣು ಮಕ್ಕಳನ್ನು ಕೊಲ್ಲಬೇಡಿ, ದೇಹವನ್ನು ಸ್ವಚ್ಛವಾಗಿಡಿ, ಬಟ್ಟೆಯಿಂದ ಕೊಳೆಗಳನ್ನು ತೆಗೆದುಹಾಕಿರಿ, ಸುಳ್ಳು ಹೇಳಬೇಡಿ, ಹೊಲಸು ಭಾಷೆಯನ್ನು ಉಪಯೋಗಿಸಬೇಡಿ, ತನ್ನ ಮಾತನ್ನು ಹಾಗೂ ಭರವಸೆಯನ್ನು ಉಳಿಸಿಕೊಳ್ಳಿ, ವ್ಯವಹಾರದಲ್ಲಿ ಯಾರಿಗೂ ಮೋಸ ಮಾಡಬೇಡಿ, ಆಕಾಶ, ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರಗಳು, ಫರಿಷ್ಠೆಗಳು ಹಾಗೂ ಪ್ರವಾದಿಗಳನ್ನು ಎಲ್ಲರನ್ನೂ ಅಲ್ಲಾಹನೇ ರಚಿಸಿದ್ದಾನೆ ಎಂದು ನಂಬಿಕೊಳ್ಳಿ, ರೋಗಿಗಳನ್ನು ಗುಣಪಡಿಸುವುದು, ಪ್ರಾರ್ಥನೆಗಳನ್ನು ಸ್ವೀಕರಿಸುವುದು ಮತ್ತು ಉದ್ದೇಶಗಳನ್ನು ಪೂರೈಸುವುದು ಕೇವಲ ಅಲ್ಲಾಹನ ಶಕ್ತಿಯಲ್ಲಿ ಮಾತ್ರ. ಅಲ್ಲಾಹನ ಆಜ್ಞೆ ಹಾಗೂ ಇಚ್ಛವಿಲ್ಲದೆ ಏನೂ ನಡೆಯುವುದಿಲ್ಲ. ಮೊದಲಿಗೆ ಕುರೇಶಿಯರು ಮೌನವಾಗಿದ್ದರು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಧರ್ಮೋಪದೇಶವನ್ನು ಜೋರಾಗಿ ಪ್ರಾರಂಭಿಸಿದಾಗ ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಸಹಕಾರರನ್ನು ವಿವಿಧ ರೀತಿಯಲ್ಲಿ ಕಿರುಕುಳ ನೀಡಲು ಪ್ರಾರಂಭಿಸಿದರು. ರಾತ್ರಿಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪಾದಗಳು ಗಾಯವಾಗಲಿ ಎಂದು ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದಾರಿಯಲ್ಲಿ ಮುಳ್ಳುಗಳು ಹಾಕುತ್ತಿದ್ದರು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯ ಮುಂದೆ ಕೊಳಕು ವಸ್ತುಗಳನ್ನು ಎಸೆಯುತ್ತಿದ್ದರು. ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಾಬಾದಲ್ಲಿ ನಮಾಜ್ ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿ ತನ್ನ ಟವಾಲನ್ನು ಸುತ್ತಿಕೊಂಡನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಜ್ದಾ ಮಾಡಿದಾಗ ಅದನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುತ್ತಿಗೆಗೆ ಹಾಕಿ ಅದನ್ನು ತಿರುಗಿಸಲು ಪ್ರಾರಂಭಿಸಿದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕತ್ತು ಬಾಗಿ ಹೋಯಿತು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಜ್ದಾದಲ್ಲೇ ಇದ್ದರು. ಅದೇ ಕ್ಷಣ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ಅಲ್ಲಿಗೆ ಬಂದರು ಹಾಗೂ ಆ ದುಷ್ಟ ವ್ಯಕ್ತಿಯನ್ನು ತಳ್ಳಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಉಳಿಸಿದರು. ಇದನ್ನು ನೋಡಿ ಕೆಲವು ಕೀಳ ಜಾತಿಯ ದುಷ್ಟರು ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ಬಹಳ ಹೊಡೆದಿದ್ದರು. ಇದೇ ರೀತಿ ಒಂದು ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಾಬಾದಲ್ಲಿ ನಮಾಜ್ ಮಾಡುವಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಗ್ರ ಶತ್ರು ಅಬೂ ಜಹಲ್ ಒಬ್ಬನಿಂದ ಒಂಟೆಯ ಕೊಳಕು ಕರಳುಗಳನ್ನು ತರಿಸಿದನು ಹಾಗೂ ಅದನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬೆನ್ನಿನ ಮೇಲೆ ಹಾಕಿದನು. ಇದನ್ನು ನೋಡಿ ಜನರು ಸಂತೋಷ ಪಡೆಯುತ್ತಿದ್ದರು. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆತ್ಮೀಯ ಮಗಳು ಹಜರತ್ ಫಾತಿಮಾ ರದಿಯಲ್ಲಾಹು ತಾಲಾ ಅನ್ಹಾರವರು ಬಂದು ಆ ಕರಳುಗಳನ್ನು ಎತ್ತಿ ಎಸೆದರು ಹಾಗೂ ಜನರಿಗೂ ಕೂಡ ಬುದ್ಧಿ ಹೇಳಿದರು. ಒಂದು ದಿನ ಎಲ್ಲ ಶತ್ರುಗಳು ಸೇರಿ ಸಲಹೆ ಸಭೆ ರಚಿಸಿದರು ಹಾಗೂ ಅದರಲ್ಲಿ ಮಾತನಾಡಿದರು, ದೂರ ದೂರದಿಂದ ಜನ ನಮ್ಮ ಮಕ್ಕಾ ಪಟ್ಟಣಕ್ಕೆ ಬರುತ್ತಾರೆ, ಅವರಿಗೆ ಏನಾದರೂ ಹೇಳಿ ಮುಹಮ್ಮದಿನ ಮಾತುಗಳಿಂದ ತಪ್ಪಿಸಬೇಕು ಹಾಗೂ ಅವರನ್ನು ಮುಹಮ್ಮದನ್ನು ನಂಬಲು ಬಿಡಬಾರದು. ನಂತರ ಎಲ್ಲರೂ ಈ ಮಾತಿನ ಮೇಲೆ ಒಟ್ಟಾದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಎಲ್ಲ ರೀತಿಯಿಂದ ತೊಂದರೆ ಕೊಡಬೇಕು, ಅವರಿಗೆ ಎಲ್ಲ ರೀತಿಯಿಂದ ನೋಯಿಸಬೇಕು ಹಾಗೂ ಅವರ ಎಲ್ಲ ಮಾತುಗಳ ಮೇಲೆ ನಗಾಡಿ ಅವರ ಮಾತುಗಳನ್ನು ಗೇಲಿ ಮಾಡಬೇಕು
ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಂಬುವವರನ್ನು ವಿವಿಧ ರೀತಿಯಲ್ಲಿ ತೊಂದರೆ ಕೊಡಬೇಕೆಂದು ಎಲ್ಲ ಜನರು ಈ ಮಾತಿನ ಮೇಲೆ ಒಟ್ಟಾದರು. ಇವೆಲ್ಲವೂ ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಳ್ಮೆ ಹೇಗಿತ್ತೆಂದರೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡರು. ಆದರೆ ಅವರು ತನ್ನ ಒಳ್ಳೆಯ ಹಾದಿಯನ್ನು, ತನ್ನ ಅಸಲಿ ಕೆಲಸವನ್ನು ಹಾಗೂ ಕರ್ತವ್ಯವನ್ನು ಬಿಡಲಿಲ್ಲ. ವೀಕ್ಷಕರೇ, ಹೀಗೆ ನಾವು ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನವನ್ನು ನೋಡಿ ನಮ್ಮ ಒಳ್ಳೆ ಕಾರ್ಯಗಳ ಮಧ್ಯೆ ಬರುವ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಹಾಗೂ ನಾವು ನಮ್ಮ ಆತ್ಮೀಯರನ್ನು, ನಮ್ಮ ಮನೆಯವರನ್ನು, ನಮ್ಮ ಗೆಳೆಯರನ್ನು, ನಮ್ಮ ಸಂಬಂಧಿಕರನ್ನು ಹಾಗೂ ನಮ್ಮ ಅಕ್ಕಪಕ್ಕದ ಎಲ್ಲಾ ಜನರನ್ನು ಅಲ್ಲಾಹನ ಕಡೆ ಕರೆಯಬೇಕು. ನಮಾಜ್ ಮಾಡುವ ಆದೇಶ ನೀಡಬೇಕು. ನಾವು ಕೂಡ ಪಾಪಗಳಿಂದ ದೂರವಿರಬೇಕು ಹಾಗೂ ಜನರನ್ನು ಪಾಪಗಳಿಂದ ದೂರ ಇಡುವ ಪ್ರಯತ್ನ ಪಡಬೇಕು. ನಾವು ಕೂಡ ಪುಣ್ಯಗಳನ್ನು ಮಾಡಬೇಕು ಹಾಗೂ ಜನರನ್ನು ಕೂಡ ಒಳ್ಳೆಯ ಕಾರ್ಯಗಳ ಕಡೆ ಕರೆಯಬೇಕು. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ಭಾಗದಲ್ಲಿ. ಅಲ್ಲಿಯವರೆಗೆ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಕತ್ ವಸ್ಸಲಾಂ.